ಇಂದು ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬರಬೇಕಾಗಿದ್ದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣ ಬರಲಿಲ್ಲ. ಕೊನೆ ಗಳಿಗೆಯಲ್ಲಿ ಬರಲಿಲ್ಲ. ಯಾಕಂದ್ರೆ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಜನವರಿ 21ನ ಡೇಟನ್ನು ದಿನಾಂಕನ ನಿಗದಿ ಮಾಡಿದ್ದೇ ಸುಪ್ರೀಂ ಕೋರ್ಟು. ನ್ಯಾಯಮೂರ್ತಿ ಸಂಜಯ್ ಕುಮಾರ್, ನ್ಯಾಯಮೂರ್ತಿ ಅಲೋಕ್ ಆರಾಧ್ಯ ಇವರಿದ್ದ ಪೀಠದ ಮುಂದೆ ಜನವರಿ 21ರಂದು ಗಡಿ ಪ್ರಕರಣ ವಿಚಾರಣೆಗೆ 8 ವರ್ಷಗಳ ನಂತರ ಬರ್ತಾ ಇತ್ತು ಇದು. ಆದರೆ ಇವತ್ತು ಅದು ವಿಚಾರಣೆ ಬರಲಿಲ್ಲ. ಆ ಇಬ್ಬರೂ ನ್ಯಾಯಮೂರ್ತಿಗಳು ಬೇರೆ ಮಹತ್ವದ ಪ್ರಕರಣಗಳಿಗಾಗಿ ಬೇರೆ ಪೀಠಗಳಲ್ಲಿ ನಿಯುಕ್ತಿಗೊಂಡಿದ್ದರಿಂದ ಇವತ್ತು ವಿಚಾರಣೆ ಬರಲಿಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಹಿರಿಯ ನ್ಯಾಯವಾದಿ ನಿಶಾಂತ್ ಪಾಟೀಲ್ ಅವರನ್ನು ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತೇಳಿ ನೇಮಕ ಮಾಡಿತ್ತು. ಅಷ್ಟೇ ಅಲ್ಲದೆ ನಮ್ಮ ಅಡ್ವೊಕೇಟ್ ಜನರಲ್ ಇರ್ಬೋದು, ಹಿರಿಯ ನ್ಯಾಯವಾದಿಗಳಾದಂಥ ಮುಕುಲ್ ರೋಹಟಗಿ ಇರಬಹುದು, ಅನೇಕ ನ್ಯಾಯವಾದಿಗಳ ತಂಡ ಇವತ್ತು ಸರ್ವ ಸಿದ್ಧತೆ ಮಾಡಿಕೊಂಡು ನಮ್ಮ ಪ್ರಕರಣವನ್ನು ಸಮರ್ಥವಾಗಿ ಎದುರಿಸಲು ಅಲ್ಲಿ ತಯಾರಿ ನಡೆಸಿತ್ತು. ಆದರೆ ವಿಚಾರಣೆ ಬರಲಿಲ್ಲ. ಈಗ ಮಹತ್ವದಂದ್ರೆ ಈ 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ದಾಖಲಿಸಿದಂಥ ಗಡಿ ವಿವಾದ ಪ್ರಕರಣದಲ್ಲಿ ಮೊದಲನೇ ಪ್ರತಿವಾದಿ ಕೇಂದ್ರ ಸರ್ಕಾರ, ಎರಡನೇ ಪ್ರತಿವಾದಿ ಕರ್ನಾಟಕ ಸರ್ಕಾರ. ಆದರೆ ನಮಗೆಲ್ಲರಿಗೂ ಕುತೂಹಲ ಅಂದರೆ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಯಾವ ನಿಲುವು ತಳೆದಿದೆ ಅನ್ನೋದು ಬಹಳ ಮಹತ್ವದ್ದು. ಯಾಕಂದ್ರೆ ಕೇಂದ್ರ ಸರ್ಕಾರ 1956ರಲ್ಲಿ ಫಸಲಲ್ಲಿ ಆಯೋಗ ನೇಮಿಸಿತ್ತು, 1966ರಲ್ಲಿ ಮಹಾಜನ್ ಕಮಿಷನ್ ನೇಮಿಸಿತ್ತು. ಎರಡೂ ಆಯೋಗಗಳು ಕೊಟ್ಟ ಒಂದು ವರದಿಯಲ್ಲಿ ತೀರ್ಪಿನಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತ ರಿಪೋರ್ಟ್ ಕೊಟ್ಟಿದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರದ ನಿಲುವು ಭಾಳ ಮಹತ್ವದ್ದು. ಹಿಂದಕ್ಕೆ ದಿವಂಗತ ಶಿವರಾಜ್ ಪಾಟೀಲ್ರು ಹೋಮ್ ಮಿನಿಸ್ಟರ್ ಇದ್ದಾಗ ಒಂದು ಅಫಿಡವಿಟನ್ನು ಕೇಂದ್ರ ಸರ್ಕಾರ ಫೈಲ್ ಮಾಡಿದರು. ಅದು ಮಹಾರಾಷ್ಟ್ರ ಅದನ್ನು ವಿರೋಧ ಮಾಡಿತು, ಬಹಿರಂಗವಾಗಿ ರಾಜಕೀಯವಾಗಿ ವಿರೋಧ ಮಾಡಿದ್ರಿಂದ ಕೇಂದ್ರ ಸರ್ಕಾರ ಅಫಿಡವಿಟನ್ನು ವಾಪಸ್ ಮಾಡಿದ್ರು. ಇವತ್ತಿಗೂ ನಮಗಿಂತ ಕೇಂದ್ರ ಸರ್ಕಾರ ನಿಲುವು ಭಾಳ ಸ್ಪಷ್ಟ. ಯಾಕಂದರೆ ಎರಡೂ ಆಯೋಗಗಳು ಕರ್ನಾಟಕಕ್ಕೆ ಬೆಳಗಾವಿ ಸೇರಿದ ಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಸ್ಪಷ್ಟವಾದ ನಿಲುವನ್ನು ಸ್ಪಷ್ಟಪಡಿಸುವಂಥ ಕರ್ತವ್ಯ ಮತ್ತು ಬದ್ಧತೆ ಕೇಂದ್ರ ಸರ್ಕಾರದ ಆಗಬೇಕು. ಇವತ್ತು ಈ ಕುತೂಹಲ ನಮಗಿದ್ದೇ ಇದೆ. ಅದಕ್ಕೆ ಅವ್ರದ್ದು ಏನು ಅಫಿಡವಿಟ್ ಸಲ್ಲಿಸ್ತಾರೆ, ಕೇಂದ್ರ ಸರ್ಕಾರ ಯಾವ ಹೇಳಿಕೆ ಕೊಡ್ತಾರೆ, ಕೇಂದ್ರ ಸರ್ಕಾರ ಯಾವ ನಿಲುವು ತಿಳಿಯುತ್ತದೆ ಅನ್ನೋದನ್ನು ನಾವು ಕಾದು ನೋಡಕತ್ತೇವೆ. ಈ ಪ್ರಕರಣ ಶೀಘ್ರವೇ ಬರಬಹುದು ಅನ್ನೋದು ನನ್ನ ದಿಲ್ಲಿ ಮೂಲಗಳು ತಿಳಿಸ್ಯಾವ. ಅದು ಬಂದ ಮೇಲೆ ಕೇಂದ್ರ ಸರ್ಕಾರ ನಿಲುವು ಸ್ಪಷ್ಟ ಆಕತಿ. ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಪ್ರಯತ್ನ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತ ಹೇಳಬಯಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಇದರಲ್ಲಿ ಏನು ಮಾಡಬೇಕಂತ ರಾಜ್ಯ ಸರ್ಕಾರ ಈಗಾಗಲೇ ಕಾನೂನಿನ ಒಂದು ತಂಡವನ್ನು ಬಲಾಢ್ಯಗೊಳಿಸಿದೆ. ನಾವು ಕಳೆದ ವರ್ಷ ಅಕ್ಟೋಬರ್ 8ರಿಂದ ಸತತವಾಗಿ ಗಡಿ ಉಸ್ತುವಾರಿ ಸಚಿವ ಪಾಟೀಲ್ ಜೊತೆ ನಾವು ಚರ್ಚೆಗಳು ನಡೆಸಿದ್ದೇವೆ, ಸಂವಾದ ನಡೆಸಿದ್ದೇವೆ. ಅದರ ಪರಿಣಾಮವಾಗಿ ಎಚ್ ಕೆ ಪಾಟೀಲರು ಜನವರಿ 3ರಂದು ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿದ ನಂತರ ಉನ್ನತ ಮಟ್ಟ ಮೀಟಿಂಗ್ ಮಾಡಿದ ನಂತರ ಕಾನೂನು ತಂಡವನ್ನು ಬಲಾಢ್ಯಗೊಳಿಸಿದ್ದಾರೆ. ಕೇಂದ್ರ ಸರ್ಕಾರ ಅದನ್ನು ಯಾವ ರೀತಿ ಎದುರಿಸೋದು ಅನ್ನೋದು ನಾವು ಚರ್ಚೆ ಮಾಡಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಕಾನೂನಿನ ರಚನೆಯಲ್ಲಾಗಲಿ ಕಾನೂನಿನ ವಾದದಲ್ಲಾಗಲಿ ಯಾವ ದಿಶೆಯಲ್ಲಿ ಹಿಂದೆ ಬಿದ್ದಿಲ್ಲ, ಹಿಂದೆ ಬೀಳುವುದಿಲ್ಲ ಅಂತೇಳಿ ಈ ಸಂದರ್ಭ ಹೇಳಬಯಸ್ತಾ ಇದ್ದಾರೆ.